ದಿನದಿಂದ ಒಂದು ಆಸೆ ಇತ್ತು. ದಟ್ ಇಸ್ ನಥಿಂಗ್ ಬಟ್ ಫ್ಯಾಮಿಲಿ ಪೋರ್ಟ್ರೇಟ್ ಮಾಡ್ಸೋಣ ಅಂತ. ಯಾಕೆಂದರೆ ಗೃಹ ಪ್ರವೇಶದಲ್ಲಿ ನಾವು ಸರಿಯಾಗಿ ಫೋಟೋಸ್ ತೆಕ್ಕೊಳ್ಳೋಕ್ಕಾಗಿರಲಿಲ್ಲ. ವಿ ವರ್ ಬ್ಯುಸಿ ಆ್ಯಂಡ್ ಆಲ್. ಸೊ ಇವತ್ತು ವಿ ಆರ್ ಗೆಟಿಂಗ್ ಅ ಫ್ಯಾಮಿಲಿ ಪೋರ್ಟ್ರೇಟ್ ಡನ್ ವಿಂಟೇಜ್ ಸ್ಟೈಲಲ್ಲಿ. ಸೊ ವಿಲ್ ಸ್ಟಾರ್ಟ್ ವಿತ್ ಅ ಬಿಹೈಂಡ್ ದ ಸೀನ್ಸ್ ಆ್ಯಂಡ್ ವಿಲ್ ಸ್ಟಾರ್ಟ್ ವಿತ್ ಮೇಕಪ್. ಓಕೆ? Good for this. Yeah. So this is the saree I'm wearing. ಇದು ಬಂದು ನನ್ನ ತಂಗಿ ಮದುವೆನಲ್ಲಿ ತೊಗೊಂಡಿದ್ದು ಸಾರಿ, ಕಾಂಚೀಪುರಂ ಸಾರಿ. ಆ್ಯಂಡ್ ಮೋಸ್ಟ್ ಆಫ್ ದ ಜ್ಯುವೆಲ್ಸ್ ಆರ್ ವಿಂಟೇಜ್. ಸಿ, ಇನ್ನೂ ಒಂದಷ್ಟು ಆಪ್ಷನ್ಸ್ ಇದೆ. ವಿ ಹ್ಯಾವ್ ಟು ಸೆಲೆಕ್ಟ್. ಇದು ಬಂದು ಕುಮಾರ್ದು. ಸೊ ಈಸ್ ಗನ್ನ ವೇರ್ gold and Ved is also going to wear match him. It's a gold shirt and dhoti. Yeah. So everything is ready. Gayatri do the makeup. Hello. Hi. Gayatri ge hatra makeup ಮಾಡಿಸ್ಕೋಬೇಕು ಅಂದರೆ after the makeup you see if you like it. I'll give the details in the description. So check it out. Please reach out for any events. For bridal, non-bridal makeup. Okay, let's get started. ಸೊ ಮೇಕಪ್ ಆರ್ಟಿಸ್ಟ್ ಬಂದು ಗಾಯತ್ರಿ ಅಂತ. ಶಿ ಈಸ್ ಮೈ ಹಸ್ಬೆಂಡ್ಸ್ ಕಸಿನ್. ಅವಳು ಯಾವಾಗೂ ಸಿಕ್ಕಿದಾಗ ಹೇಳ್ತಾ ಇದ್ಲು, ಅತ್ತೆ ನಾವೊಂದ್ಸಲಿ ಏನಾದರೂ ಕೊಲಾಬ್ರೇಟ್ ಮಾಡೋಣ ಅಂತ. ಸೊ ನಾನು ಅವಳಿಗೆ ಹೇಳಿದ್ದೆ ಈ ಥರ ಐಡಿಯಾಸು, ನಾನು ಈ ಥರ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅಂತ. ಸೊ ನಾವಿಬ್ಬರು ಪ್ಲ್ಯಾನ್ ಮಾಡಿ ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ, ಏನೇನು ಥರ ಜ್ಯುವೆಲ್ರಿ ಹಾಕಬೇಕು, ಹೇರ್ ಸ್ಟೈಲ್ಸು ಎಲ್ಲ ಸ್ವಲ್ಪ ಡಿಸ್ಕಸ್ ಮಾಡಿ ವಿ ಫೈನಲೈಸ್ಡ್ ಡೇಟ್. ಆ್ಯಂಡ್ ದೆನ್ ನಾವು ಟ್ರಾವೆಲ್ ಮಾಡಿದ್ವಿ. ಆ್ಯಕ್ಚುಲಿ ಪಾಂಡಿಚೇರಿಗೆ ಟ್ರಾವೆಲ್ ಮಾಡಿದ್ದೆ 2 days ಹಿಂದೆ. ಆ್ಯಂಡ್ ನೆಕ್ಸ್ಟ್ ಡೇನೇ ಶೂಟ್ ಇತ್ತು. ಸೊ ಮಾರ್ನಿಂಗ್ ಬಂದು ಸ್ವಲ್ಪ ಫ್ರೆಶ್ ಆಗಿ ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ದ ಮೇಕಪ್ ಆ್ಯಂಡ್ ಎವ್ರಿಥಿಂಗ್. ಸೊ ಇವಾಗ ಯಾಕೆ ಈ ಫೋಟೋಶೂಟು ಅಂತ ನಿಮ್ಗೆ ಅನ್ಕೋಬೋದು. ಬಟ್ ಇದು ನನ್ನ ತುಂಬ ದಿನದ ಆಸೆ. ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ನಾವು ಪೂಜೆ ಮತ್ತು ಜನ ಬಂದಿದ್ದು, ಸ್ಟೇ ಅದು ಇದು ನೋಡಿಕೊಂಡು ಅದಕ್ಕಿಂತ ಮೊದಲು ಸ್ವಲ್ಪ ಸ್ಟ್ರೆಸ್ ಆಗಿದ್ವಿ. ಯಾಕೆಂದರೆ ಡೆಡ್ಲೈನಲ್ಲಿ ಕಂಪ್ಲೀಟ್ ಮಾಡೋದಕ್ಕಾಗಿರಲಿಲ್ಲ ಮನೇನ. ಲೈಕ್ ನಾವು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ ಇನ್ನೂ ಮುಗ್ದಿರಲಿಲ್ಲ. ಅಗೇನ್ ಗೃಹ ಪ್ರವೇಶ ಅಂದರೆ ಗೊತ್ತಲ್ಲ, ಹೆಕ್ಟಿಕ್ ಆಗಿರುತ್ತೆ. ಸೊ ನನಗೆ ಇದು ಮಾಡಲೇಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾನೇ ಇದ್ದೆ. ಇಲ್ಲ ಟೈಮ್ ಸರಿ ಇರ್ತಾ ಇರಲಿಲ್ಲ, ಇಲ್ಲ ನಾವು ಅವೈಲೇಬಲ್ ಇರ್ತಾ ಇರಲಿಲ್ಲ, ಇಲ್ಲ ಮನೆಯಲ್ಲಿ ಏನಾದರೂ ಕೆಲಸ ಇರ್ತಾಯಿತ್ತು, ಬ್ಯುಸಿಯಾಗಿರ್ತಾಯಿತ್ತು. ಸೊ ಹಾಗಾಗಿ ಸಮ್ಹೌ ಫೆಬ್ರವರಿನಲ್ಲಿ ಮಾಡಿ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ವಿ ಶೂಟು. ಶೂಟ್ ಅಂದರೆ ಗೊತ್ತಲ್ವಾ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಫೋಟೋಗ್ರಫಿ, ಮೇಕಪ್, ಏನು ಹಾಕ್ಕೋತೀವಿ, ಏನು ಥೀಮಲ್ಲಿ ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಇತ್ತು. ಬಟ್ ನನಗೆ ಗೊತ್ತಿತ್ತು ನಾವು ಚೆಟ್ಟಿನಾಡು ಸ್ಟೈಲ್ ಮನೆ ಕಟ್ಟಿರೋದ್ರಿಂದ ನಮ್ಮ ಮನೆ ಸ್ವಲ್ಪ ಸೂಟ್ ಆಗೋದು ಬಂದು ಸ್ವಲ್ಪ ಟ್ರೆಡಿಷ್ನಲ್ ಸ್ಟೈಲ್ ಫೋಟೋಗ್ರಫಿಗೆ. ಆಮೇಲೆ ನನಗೊಂದು ದೊಡ್ಡ ಫ್ರೇಮ್, ಲೈಕ್ ಫೋಟೋ ಫ್ರೇಮ್ ಬೇಕಾಗಿತ್ತು, ನಂದು, ಕುಮಾರ್ದು ಮತ್ತು ವೇದ್ದು. ಸೊ ಐ ಥಾಟ್ ಓಕೆ ಲೆಟ್ಸ್ ಜಸ್ಟ್ ಡೂ ಅ ಫೋಟೋಶೂಟ್. ಅದರಿಂದ ಯಾವ್ಯಾವ ಫೋಟೋಸ್ ಬರುತ್ತೆ ದೆನ್ ವಿಲ್ ಯೂಸ್ ದ್ಯಾಟ್ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಶೂಟ್ ಇದು. ಪಾಪ ಗಾಯತ್ರಿ ಬೇಗನೆ ಬಂದಿದ್ಲು. ನಾವು ಶೂಟ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಆ್ಯಂಡ್ ದೆನ್ ರಿಯಲೈಸ್ ಆಯಿತು ಆಲ್ರೆಡಿ 2 o'clock ಹೋಗಿತ್ತು. ಫೋಟೋಗ್ರಾಫರು 3:30 ಬರ್ತೀನಿ ಅಂತ ಹೇಳಿದರು. ಸೊ ಕ್ವಿಕ್ಕಾಗಿ ಪಾಪ ಅವಳು ಫಸ್ಟ್ ಮೇಕಪ್ ಮುಗಿಸ್ಬಿಟ್ಲು. ಆ್ಯಂಡ್ ದೆನ್ ಶಿ ಸ್ಟಾರ್ಟೆಡ್ ವಿತ್ ಹೇರ್. ಅದ್ರ ಮಧ್ಯೆ ನಾವು ಟ್ರಾನ್ಸಿಷನ್ ವೀಡಿಯೋ ಎಲ್ಲ ಮಾಡ್ತಿದ್ವಿ. ಬಟ್ ನಾನು ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೆ ಮೊದಲೇ, ಲೈಕ್ ನಾವೇನೇನು ಹಾಕ್ಕೋತೀವಿ, ಏನು ಜ್ಯುವೆಲ್ರಿ ಹಾಕ್ಕೋತೀವಿ ಎಲ್ಲನೂ. ಸೊ ಅದರಿಂದ ಒಂದು ಐ ಥಿಂಕ್ 50% ಎಫರ್ಟ್ ಕಡಿಮೆ ಆಯಿತು. ನಾವು ಏನೇನು ಹಾಕ್ಕೊಂಡಿದ್ದೀವಿ ಅದು ಕೂಡ ನಾವು ಗೃಹ ಪ್ರವೇಶದಲ್ಲಿ ಆ್ಯಕ್ಚುಲಿ ಹಾಕ್ಕೊಂಡಿದ್ದು. ಲೈಕ್ ಕುಮಾರ್ ಮತ್ತು ವೇದ್ ಹಾಕ್ಕೊಂಡಿರೋದು, ಅವರು ಮ್ಯಾಚಿಂಗ್ ಧೋತಿ, ಪಂಚೆ ಮತ್ತು ಶರ್ಟು ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ಅವ್ರು ಹಾಕೋತಿದ್ರು. ನಾನು ಉಟ್ಕೊತಿರೋ ಸೀರೆ ಬಂದು ಇದು ನನ್ನ ತಂಗಿ ಮದುವೆನಲ್ಲಿ ತೊಗೊಂಡು ಬಂದಿದ್ದು ಕಾಂಚೀಪುರಮಿಂದ. ಇದು ಒನ್ ಆಫ್ ಮೈ ಫೇವ್ರೆಟ್ ಲೈಕ್ ಸಾರಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾನು ಜನರಲಾಗಿ ಡಾರ್ಕ್ ಕಲರ್ಸ್ ಪ್ರಿಫರ್ ಮಾಡಲ್ಲ. ಬಟ್ ತುಂಬ ಕಡೆ ಹುಡುಕಿ ತುಂಬ ಅಂಗಡಿಗೆ ಹೋಗಿ ಫೈನಲೈಸ್ ಮಾಡಿದ ಸಾರಿ ಇದು. ಸೊ ಒನ್ ಆಫ್ ಮೈ ಫೇವ್ರೇಟ್ ಆ್ಯಂಡ್ ತುಂಬ ಸರಿ ಉಟ್ಟಿದ್ದೀನಿ ಕೂಡ ಈ ಸಾರಿನ.
ಜ್ಯುವೆಲ್ರಿ ಎಲ್ಲ ಆ್ಯಂಟಿಕ್ ಸ್ಟೈಲ್ನಲ್ಲೇ ಇರಲಿ. ಇಫ್ ವಿ ಆರ್ ಫಾಲೋಯಿಂಗ್ ಆ್ಯಂಟಿಕ್ ಸ್ಟೈಲ್ ಅಂದರೆ ಲೈಕ್ ವಿಂಟೇಜ್ ಆಗಿರಲಿ ಅಂದರೆ ದೆನ್ ಜ್ಯುವೆಲ್ರಿನೂ ಹಾಗೆ ಇರಬೇಕು ಅಂಥೇಳಿ ಈ ಕಾಸಿನ ಮಾಲೆ ಮತ್ತು ಡಾಬು ಎಲ್ಲನೂ ಆಲ್ಮೋಸ್ಟ್ ಏನೇನು ನಾನು ಹಾಕ್ಕೊಂಡಿದ್ದೀನಿ ಎವ್ರಿಥಿಂಗ್. ಮತ್ತು ಕುಮಾರ್ ಮತ್ತು ವೇದ್ ಹಾಕ್ಕೊಂಡಿರೋದು ಕೂಡ ಸ್ವಲ್ಪ ಟ್ರೆಡಿಷ್ನಲ್ ಸ್ಟೈಲ್ ಜ್ಯುವೆಲ್ರಿನೇ ಹಾಕ್ಕೊಂಡಿದ್ದೀವಿ. ಸಾರಿನೂ ಡ್ರೇಪೂ ಓಲ್ಡ್ ಸ್ಟೈಲಲ್ಲೇ ಇರುತ್ತೆ, ಬಿಕಾಸ್ ನಾನು ಸೆರಗನ್ನ ಓವರ್ ದ ಶೋಲ್ಡರ್ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಈ ಸ್ಟೈಲೇ ಮಾಡೋಣ ಗಾಯತ್ರಿ ಅಂತ ಹೇಳಿ ಡಿಸೈಡ್ ಮಾಡಿದ್ದಿದ್ವಿ. ಎಲ್ಲ ಆಯಿತು, ಆಲ್ಮೋಸ್ಟ್ ಸಾರಿ ಆಯಿತು, ಮೇಕಪ್ ಆಯಿತು. ಪಾಪ ಕ್ವಿಕ್ಲಿ ಶಿ ಫಿನಿಶ್ಡ್ ಹೇರ್ ಸ್ಟೈಲ್, ಜ್ಯುವೆಲ್ರಿ ಹಾಕ್ಕೊಂಡು ಕ್ವಿಕ್ಲಿ ವಿ ಗೋ ಆ್ಯಂಡ್ ಟೇಕ್ ಅ ಶಾರ್ಟ್ಸ್ ಅಂತ ಹೇಳಿ ಬೇಗ ರೆಡಿ ಆಗ್ತಿದ್ವಿ. ಜನರಲಾಗಿ ನನಗೇನಾದರೂ ಇದೇ ಥರ ಮಾಡಬೇಕು ಅಂತಿದ್ರೆ ಐ ಆಮ್ ವೆರಿ ಪರ್ಟಿಕ್ಯುಲರ್. ನಾನು ಈ ಒಂದು ಸ್ಮಾಲೆಸ್ಟ್ ಥಿಂಗ್ ಕೂಡ ಈ ಥರನೇ ಇರಲಿ ಅಂತ ನೋಡಿ ಮಾಡ್ತೀನಿ. ಹಾಗಾಗಿ ನಾನು ಏನೇ ಪ್ಲ್ಯಾನ್ ಮಾಡಿದ್ರು ಸ್ವಲ್ಪ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಟೈಮ್ ತೊಗೊಳುತ್ತೆ. ಐ ಥಿಂಕ್ ಇದೇ ಶೂಟ್ ಅನಿಸುತ್ತೆ ಇಷ್ಟು ಕ್ವಿಕ್ಕಾಗಿ ಪಟ ಅಂತ ಪ್ಲ್ಯಾನ್ ಆಗಿ ಬೇಗ ಎಕ್ಸಿಕ್ಯೂಷನ್ ಆಗ್ತಿರೋದು. ಸೊ ಐ ವಾಸ್ ವೆರಿ ಹ್ಯಾಪಿ ವಿತ್ ದ ಮೇಕಪ್ ಮತ್ತು ಡ್ರೇಪಿಂಗ್ ಮತ್ತು ನನ್ನ ಸ್ಟೈಲ್ ಕೂಡ. ಅವಳು ಮೇಕಪ್ ಮಾಡೋವಾಗಲೂ ಹೇಳ್ತಿದ್ದೆ, ನನಗೆ ತುಂಬ ಬೇಡ ಗಾಯತ್ರಿ, ಲೈಟಾಗಿರಲಿ, ಯಾಕೆಂದರೆ ಇಂಡೋರ್ ಶೂಟ್ ಅಲ್ವಾ, ಸೊ ಐ ಡೋಂಟ್ ವಾಂಟ್ ಟು ಮೇಕ್ ಇಟ್ ಟೂ ಮಚ್ ಅಂತ. ಅವಳು ಇಲ್ಲ ಸೆಟಲ್ ಆಗುತ್ತೆ, ಸ್ವಲ್ಪ ಟೈಮ್ ಕೊಡಿ ಅಂತ ತುಂಬ ಪೇಷನ್ಸಿಂದ ಶಿ ಡಿಡ್ ದ ಮೇಕಪ್ ಆ್ಯಂಡ್ ಹೇರ್. ಐ ಥಿಂಕ್ ನೀವೇ ನೋಡ್ತೀರಾ ಲೈಕ್ ಫೈನಲಿ ಹೇಗೆ ಬಂತು ಅಂತ. ಇಟ್ ಹಸ್ ಕಮ್ ಔಟ್ ರಿಯಲಿ ನೈಸ್. ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಥರನೇ ಆ್ಯಕ್ಚುಲಿ ಬಂದಿದೆ. ಮಧ್ಯದಲ್ಲಿ ಸ್ವಲ್ಪ ರೀಲ್ ಟ್ರಾನ್ಸಿಷನ್ನು ಮಾಡ್ತಿದ್ವಿ. ಆಲ್ರೆಡಿ ನಾನು ಅದನ್ನು ಪೋಸ್ಟ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ನಲ್ಲೂ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ಲೂ. ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ಇಟ್ ಪ್ಲೀಸ್ ಗೋ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮತ್ತು ಯೂಟ್ಯೂಬ್ ಚಾನಲ್ನ. ಆಲ್ಸೋ ವಿ ಕ್ರಾಸ್ಡ್ 100 ಸಬ್ಸ್ಕ್ರೈಬರ್ಸ್. ನಾನು ಜನರಲಾಗಿ ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡಲಿಲ್ಲ ಆರ್ ಫೋಕಸ್ ಮಾಡಿಲ್ಲ. ಐ ಥಾಟ್ ನಾನು ಮಾಡೋ ಕಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಫನ್ ಆಲ್ಸೋ, ನೋಡೋಣ ಜನ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ. ಆ್ಯಂಡ್ ನನ್ನ ಸುತ್ತಮುತ್ತ ಇರೋರೆಲ್ಲ ತುಂಬ ಪುಷ್ ಮಾಡ್ತಿದ್ರು, ನೀನು ಮಾಡು, ಕಾಂಟೆಂಟ್ ಮಾಡು, ಚೆನ್ನಾಗಿರುತ್ತೆ, ಎಲ್ಲರೂ ನೋಡ್ತಾರೆ ಅಂತ. ಆ್ಯಂಡ್ ನಾನು ಯಾರ್ಯಾರನ್ನ ಇದುವರೆಗೂ ನನ್ನ ಫ್ರೆಂಡ್ಸ್ನ ಫ್ಯಾಮಿಲೀಸ್ನ ಎಲ್ಲರನ್ನೂ ಮೀಟ್ ಮಾಡಿದ್ದೀನಿ. ದೇ ಹ್ಯಾವ್ ಟೋಲ್ಡ್ ಮಿ ತುಂಬ ಚೆನ್ನಾಗಿ ಬರ್ತಿದೆ ವೀಡಿಯೋಸ್ ಎಲ್ಲ ಅಂಥೇಳಿ. ಸೊ ಗ್ಲ್ಯಾಡ್. ಸೊ ಫೋಟೋಗ್ರಾಫರ್ ಬಂದು ಅಂದ್ಕೊಂಡಿದ್ದ ಟೈಮ್ಗೆ ಬಂದಿದ್ದರು. ಸೊ ನಾನಿನ್ನೂ ರೆಡಿ ಆಗ್ತಿದ್ದರಿಂದ ಫಸ್ಟ್ ಕುಮಾರ್ ಮತ್ತು ವೇದ್ ಫೋಟೋ ಶಾಟ್ಸ್ ತೊಗೊಳ್ಳೋಣ ಅಂಥೇಳಿ ತೊಗೋತಾಯಿದ್ರು. ನೋಡಿ ಸನ್ಸೆಟ್ ಲೈಟ್ ಎಷ್ಟು ಚೆನ್ನಾಗಿ ಬರ್ತಿದೆ ನಮ್ಮ ಮನೆ ಒಳಗಡೆ ಅಂತ. ಚೆನ್ನಾಗಿದ್ದೀರಾ? ಮನೇಲಿ ಇದ್ದೀವಿ. ನಾವು ಫೋಟೋ ತೆಗೆಸ್ಕೊಂಡ್ವಿ ಅಂತೇಳಿ ತೋಟ ತೆಗ್ಕೊಂಡ್ವಿ ನಾವು. ಬಟ್ ನಾವು 1 ತಾರೀಕು ಹೋಗಿದ್ವಿ. ಎಸ್. ಆಮೇಲೆ ಕೆರೆ ತಾತಾಡ್ವಿ. ಹಾಂ. ಆಮೇಲೆ ಮನೆಗೆ ಬಂದ್ವಿ, ಫೋಟೋ ತೆಗೆಸ್ಕೊಂಡ್ವಿ. ಬಾಯ್. ಯಾಕೆ ಮಾಡ್ಕೊಳಲ್ಲ? ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿದೆ, ನನಗೆ ಮಜಾ ಬರ್ತಾ ಇದೆ. ಅಲ್ಲೆಲ್ಲ ಕಾಣಿಸ್ತಿದೆ ನನ್ನ ಮಗದು, ಎಷ್ಟು ಚೆನ್ನಾಗಿದೆ. ಮುಚ್ಕೊಂಬಿಡ್ತು ಈಗ. ಒಂಚೂರು ಕಾಣಿಸ್ತು. ಸೊ ವೇದ್ ಬಂದು ಟ್ರಿಪ್ಪಿಂದ ಬಂದ್ವಲ್ಲ, ಅವ್ನು ತುಂಬ ಆಟ ಆಡ್ದ. ಮತ್ತು ವೆದರ್ ಚೇಂಜು, ಬ್ಯಾಂಗ್ಳೂರು ಸ್ವಲ್ಪ ತಂಪಿತ್ತು. ಹಾಗಾಗಿ ಐ ಥಿಂಕ್ ಅವ್ನು ಸ್ವಲ್ಪ ಟಯರ್ಡ್ ಆಗಿದ್ದ. ಇನಿಷಿಯಲಿ ಸ್ವಲ್ಪ ಜೋಶಲ್ಲಿ ಏನೋ ರೆಸ್ಪಾಂಡ್ ಮಾಡ್ತಿದ್ದ, ಬಟ್ ಆಮೇಲೆ ಸ್ವಲ್ಪ ಟಯರ್ಡ್ ಆಯಿತು. ಆಮೇಲೆ ನನಗೆ ಹೇಳ್ದ ಕೂಡ ಅವತ್ತು ನೈಟು, ಮಮ್ಮಿ ನಾಳೆಯಿಂದ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು ಬೇಡ ಅಂತ. ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ಆ್ಯಕ್ಚುಲಿ ಎಲ್ಲ ಫೋಟೋಸ್ ನಾವೇನು ತೊಗೊಂಡಿದ್ವಿ, ನಾನು ಹೆಂಗೆ ಅಂದ್ಕೊಂಡಿದ್ನೋ ಅದೇ ಥರನೇ ಬಂತು. ಆ್ಯಂಡ್ ಐ ಥಿಂಕ್ ನಾನು ಗೃಹ ಪ್ರವೇಶದಲ್ಲಿ ತೊಗೊಂಡಿದ್ರೂ ಇಷ್ಟು ಬ್ಯೂಟಿಫುಲ್ಲಾಗಿ, ಇಷ್ಟು ನೀಟಾಗಿ ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದ ಫರ್ನಿಚರ್ಸ್ ನಾವೇನು ಆರ್ಡ್ರ್ ಮಾಡಿದ್ದೀವಿ, ನಾವೇನು ಯೂಸ್ ಮಾಡಿದ್ದೀವಿ ಎಲ್ಲನೂ ಬಂದಿದ್ದು ತುಂಬ ಲೇಟಾಗಿಯೇ, ಯಾಕೆಂದರೆ ಎಲ್ಲ ಕಸ್ಟಮ್ ಮೇಡ್ ಮಾಡಿದ್ವಿ. ಸೊ ಹಾಗಾಗಿ ಆಮೇಲೆ ಗಾಯತ್ರಿನ ಅಫಿಷಿಯಲ್ ವಿಡಿಯೋಗ್ರಾಫರ್ ಮಾಡಿದ್ದೆ, ಪ್ಲೀಸ್ ತಗೋ ಬಿಹೈಂಡ್ ದ ಸೀನ್ಸ್ ಅಂತ ಹೇಳಿ. ಸೊ ಶಿ ಈಸ್ ಟೇಕಿಂಗ್ ಆಸ್ ಮಚ್ ಎಸ್ ಎಫರ್ಟ್ ಆಸ್ ಶಿ ಕ್ಯಾನ್ ಟು ಗಿವ್ ಮಿ ದ ವಿಡಿಯೋಸ್.
ತುಂಬ ಲೆಂತಿಯಾಗಿ ಮಾಡೋದು ಬೇಡ, ಯಾಕೆಂದರೆ ಇಟ್ಸ್ ಅ ವೆರಿ ಶಾರ್ಟ್ ಮೂಮೆಂಟ್ ಆ್ಯಂಡ್ ದಿಸ್ ಇಸ್ ವೆರಿ ಸ್ಪೆಷಲ್ ಟು ಅಸ್ ಆಸ್ ಅ ಫ್ಯಾಮಿಲಿ. ಸೊ ಆ್ಯಂಡ್ ಮೆಮೊರೇಬಲ್ ಆಗಿರಲಿ ಅಂಥೇಳಿ ವಿ ಡಿಡ್ ಇಟ್ ಇನ್ಸೈಡ್ ಓನ್ಲಿ. ತುಂಬ ಕಾಸ್ಟ್ಯೂಮ್ಸ್ ಏನೂ ಚೇಂಜ್ ಮಾಡಿರಲಿಲ್ಲ. ವಿ ವಾಂಟೆಡ್ ಓನ್ಲಿ ಫ್ಯೂ ಫೋಟೋಸ್. ಸೊ ಹಾಗಾಗಿ ವಿ ಡಿಡ್ ಇಟ್ ಒಳಗಡೆಗೆ ಮಾಡಿದ್ವಿ ಒಂದಷ್ಟು ಶಾರ್ಟ್ಸು. ನಿಮ್ಮ ಜೊತೆ ಇಂಥ ಸ್ಪೆಷಲ್ ಮೂಮೆಂಟ್ ಶೇರ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಇಟ್ಸ್ ಅ ಸ್ಮಾಲ್ ವಿಡಿಯೋ ಬಟ್ ವೆರಿ ಮೆಮೊರೇಬಲ್ ವಿಡಿಯೋ ಆ್ಯಕ್ಚುಲಿ. ಇದೇ ಥರ ನನ್ನ ಕಾಂಟೆಂಟ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದರೂ ಇಷ್ಟ ಆಗೋ ಥರ ಇದ್ದರೆ ಖಂಡಿತ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದೇ ಥರ ಸ್ಮಾಲ್ ವೀಡಿಯೋಸ್ನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಿರ್ತೀನಿ ಫ್ರೀಕ್ವೆಂಟಾಗಿ. ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್.